2008ರಿಂದ 2024ರವರೆಗೆ ಸುದೀರ್ಘ 17 ಸೀಸನ್ಗಳಲ್ಲಿ ಟ್ರೋಫಿಗಾಗಿ ಚಾತಕ ಪಕ್ಷಿಯಂತೆ ಕಾದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 18ನೇ ಸೀಸನ್ನಲ್ಲಿ ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟಿತು. ದಿಗ್ಗಜ ಆಟಗಾರರು, ಕೋಟ್ಯಂತರ ಅಭಿಮಾನಿಗಳ ಕನಸು ನನಸಾಗಿತ್ತು. ಈಗ 2026ರ IPLಗೆ 2 ತಿಂಗಳಷ್ಟೇ ಬಾಕಿ ಇದೆ. ಹಾಲಿ ಚಾಂಪಿಯನ್ಸ್ ಆಗಿರುವಂತ RCB ಸತತ 2ನೇ ಕಪ್ ಗೆಲ್ಲುವಂತ ಯೋಜನೆಯಲ್ಲಿದೆ. ತಂಡದಲ್ಲಿ ಘಟಾನುಘಟಿ ಆಟಗಾರರ ಇದ್ದು ಟ್ರೋಫಿ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಹಾಗೆ ಡೇಂಜರ್ಸ್ ಟೀಮ್ ಆಗಿದೆ. ಸೊ ಕಪ್ ಗೆಲ್ಲೋಕೆ ಪ್ಲೇಯಿಂಗ್ 11 ಸೆಲೆಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಿನಿ ಆಕ್ಷನ್ ಅಲ್ಲೂ ಕೂಡ ಕ್ವಾಲಿಟಿ ಪ್ಲೇಯರ್ಗಳನ್ನ ಖರೀದಿ ಮಾಡಿರುವಂತ ಬೆಂಗಳೂರು ಫ್ರಾಂಚೈಸಿ ಅಂತಿಮವಾಗಿ ಯಾರನ್ನ ಅಖಾಡಕ್ಕೆ ಇಳಿಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಜತ್ ಪಾಟಿದಾರ್ ನಾಯಕತ್ವದ ಬೆಂಗಳೂರು ತಂಡ 19ನೇ ಆವೃತ್ತಿಗೆ ಪವರ್ಸ್ ಲೈನ್ಅಪ್ ನೊಂದಿಗೆ ಎಂಟ್ರಿ ಕೊಡ್ತಾ ಇದೆ. ಫಿಲ್ ಸಾಲ್ಟ್ರ ಅಗ್ರೆಸಿವ್ ಬ್ಯಾಟಿಂಗ್, ವಿರಾಟ್ ಕೊಹ್ಲಿ ಅಂತ ರನ್ ಮಿಷನ್, ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿ, ಬಲಿಷ್ಠ ಬೌಲರ್ಗಳೇ ಇರುವಂತ ಹಾಲಿ ಚಾಂಪಿಯನ್ಗಳು ತಮ್ಮ ಕಿರೀಟವನ್ನ ಉಳಿಸಿಕೊಳ್ಳೋಕೆ ಸರ್ವ ಸಮರ್ಥರು ಆಗಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ IPLನಲ್ಲಿ ಬೆಂಗಳೂರು ತಂಡದ ಪ್ಲೇಯಿಂಗ್ 11 ಹೇಗಿರಬಹುದು, ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಿಲ್ ಸಾಲ್ಟ್. ಬೆಂಗಳೂರು ಪರ ಇನ್ನಿಂಗ್ಸ್ ಅನ್ನ ಆರಂಭಿಸುವಂತ ಬ್ಯಾಟರ್ ಇವರೇ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಂದ್ರೆ ಕಳೆದ ಬಾರಿಯಂತೆಯೇ ಈ ಸಲ ಕೂಡ ಸಾಲ್ಟ್ ಓಪನರ್ ಆಗ್ತಾರೆ. ಪವರ್ ಪ್ಲೇನಲ್ಲೇ ಹೊಡಿಬಡಿ ಆಟ ಆಡ್ತಾರೆ. ಬೌಲರ್ಗಳನ್ನ ಬೆಂಡೊತ್ತೋದು ಇವರ ಕೆಲಸ. ಇದನ್ನ ನಿರ್ಭೀತವಾಗಿ ಮಾಡ್ತಾರೆ. ಒಳ್ಳೆ ಸ್ಟ್ರೈಕ್ ರೇಟ್ ಕೂಡ ಇರೋದ್ರಿಂದ ಸಾಲ್ಟ್ ಇನ್ನಿಂಗ್ಸ್ ಅನ್ನ ತೆರೆಯೋದು ಪಕ್ಕಾ ಇದೆ. ಸಾಲ್ಟ್ ಕ್ರೀಸ್ ನಲ್ಲಿ ಇರೋವರೆಗೂ ಕೂಡ ರನ್ ರೇಟ್ ಹೆಚ್ಚಾಗ್ತಾನೆ ಇರುತ್ತೆ. ಸೊ ಹೀಗಾಗಿ ಓಪನಿಂಗ್ ನಲ್ಲಿ ಸಾಲ್ಟ್ ಕಾಣಿಸ್ಕೊಳ್ತಾರೆ ನಂಬರ್ 1 ಬ್ಯಾಟರ್. ಅಂಡ್ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು. ರನ್ ಮಿಷಿನ್, ಚೇಸಿಂಗ್ ಮಾಸ್ಟರ್ ಅಂತಾನೆ ಕರೆಸಿಕೊಳ್ಳುವಂತ ವಿರಾಟ್ ಕೊಹ್ಲಿ ಸಾಲ್ಟ್ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಅದರಲ್ಲೂ ಚೇಸಿಂಗ್ ಅಂತ ಬಂದಾಗ ವಿರಾಟ್ ಆರ್ಭಟ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರುತ್ತೆ. ಕಳೆದ ಸೀಸನ್ ಅಲ್ಲಿ ಬೆಂಗಳೂರು ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಅಂಡ್ ನೆಕ್ಸ್ಟ್ 3ನೇ ಸ್ಲಾಟ್ ನಲ್ಲಿ ಈ ಸಲ ಸ್ವಲ್ಪ ಕನ್ಫ್ಯೂಷನ್ ಇದೆ. ದೇವದತ್ ಪಡಿಕ್ಕಲ್ನೇ ಇಳಿಸ್ತಾರಾ ಅಂತ ಅಥವಾ ವೆಂಕಟೇಶ್ ಅಯ್ಯರ್ನ ತರ್ತಾರಾ ಅನ್ನೋದು. ಮಿನಿ ಆಕ್ಷನ್ ನಲ್ಲಿ ವೆಂಕಟೇಶ್ ಅಯ್ಯರ್ಗೆ 7 ಕೋಟಿ ರೂಪಾಯಿಗೆ ಬಿಡ್ ಮಾಡಿ ಖರೀದಿ ಮಾಡಿದ್ದಾರೆ. ವೆಂಕಿ ಕಡೆಯಿಂದ ಬ್ಯಾಟಿಂಗ್ ನಲ್ಲಿ ಬಿಗ್ ಸ್ಕೋರ್ ಬರ್ತಾ ಇಲ್ಲ, ಅಂದ್ರೆ ಕಳಪೆ ಫಾರ್ಮ್ ನಲ್ಲಿದ್ದಾರೆ. ಬಟ್ ಬೌಲಿಂಗ್ ನಲ್ಲಿ ಎಕ್ಸ್ಟ್ರಾ ಆಪ್ಷನ್ ಬೇಕು ಅಥವಾ ಅವರ ಕೊಡುಗೆ ಬೇಕು ಅನ್ಸಿದ್ರೆ ಅವರನ್ನ ಆಡಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ವಿಜಯ್ ಹಜಾರೆಯಲ್ಲಿ ಬೌಲಿಂಗ್ ನಲ್ಲಿ ವೆಂಕಿ ಕ್ಲಿಕ್ ಆಗಿದ್ದಾರೆ. ಇತ್ತ ಪಡಿಕ್ಕಲ್ ಅಂತೂ ಬ್ಯಾಟಿಂಗ್ ನಲ್ಲಿ ಕರ್ನಾಟಕ ಪರ ವಿಜಯ್ ಹಜಾರೆಯಲ್ಲಿ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. 4 ಪಂದ್ಯಗಳಲ್ಲೇ 3 ಶತಕ ಬಾರಿಸಿದ್ರು. ಬಹುಶಃ ಬ್ಯಾಟಿಂಗ್ ಆರ್ಡರ್ ಅನ್ನ ನೋಡಿದಾಗ ಪಡಿಕ್ಕಲ್ ಆಡೋದೇ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಆರಂಭದಲ್ಲಿ ಪಡಿಕ್ಕಲ್ನ ಆಡಿಸಿ ಆನಂತರ ವೆಂಕಿಗೆ ಚಾನ್ಸ್ ಕೊಡ್ಬೇಕಾ ಅಥವಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಬಹುದು. ಇನ್ನು 4ನೇ ಕ್ರಮಾಂಕದಲ್ಲಿ ನಾಯಕ ರಜತ್ ಪಾಟಿದಾರ್ ಬರ್ತಾರೆ. ಮಿಡಲ್ ಓವರ್ಗಳಲ್ಲಿ ಸ್ಪಿನ್ನರ್ಗಳ ಎದುರು ಲೀಲಾಜಾಲವಾಗಿ ಬ್ಯಾಟಿಂಗ್ ಅನ್ನ ಮಾಡುವಂತ ಸಾಮರ್ಥ್ಯ ಇವರಲ್ಲಿದೆ. ನೆಕ್ಸ್ಟ್ 5ನೇ ಸ್ಲಾಟ್ ನಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಜಿತೇಶ್ ಶರ್ಮಾ ಆಡಬಹುದು. ಕಳೆದ ಸಲ RCB ಪರ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಹಾಗೆ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿದೆ. ವಿಕೆಟ್ ಕೀಪಿಂಗ್ ನಲ್ಲೂ ಕೂಡ ಶೈನ್ ಆಗಿದ್ರು. 12ನೇ ಓವರ್ನಲ್ಲಿ ಅವರು ಕ್ರೀಸ್ಗೆ ಬರಲಿ ಅಥವಾ 18ನೇ ಓವರ್ನಲ್ಲೇ ಬಂದರೂ ಕೂಡ 6-4 ಬಾರಿಸೋ ಮೂಲಕ ತಂಡದ ಗತಿಯನ್ನ ಬದಲಿಸುವಂತ ಸಾಮರ್ಥ್ಯ ಇವರಲ್ಲೂ ಕೂಡ ಇದೆ. ಅಂದ್ರೆ ಬಿಗ್ ಹಿಟ್ ಗಳನ್ನ ಬಾರಿಸೋಕೆ ಟ್ರೈ ಮಾಡ್ತಾರೆ. ಹೀಗಾಗಿ ಆನಂತರ ರಾಷ್ಟ್ರೀಯ ತಂಡಕ್ಕೂ ಕೂಡ ಕಳೆದ ಸೀಸನ್ ಬಳಿಕ ಸೆಲೆಕ್ಟ್ ಆಗ್ತಾರೆ. ಅದಕ್ಕೆ ಕಾರಣವೇ ಅವರ ಅದ್ಭುತ ಪ್ರದರ್ಶನ. ಸೊ ಈ ಸಲ ಜಿತೇಶ್ ಕೂಡ ಆಡೋದು ಫಿಕ್ಸ್ ಇದೆ. ನೆಕ್ಸ್ಟ್ ಫಿನಿಷರ್ಗಳ ಪಾತ್ರ ಅಂತ ಬಂದಾಗ ಮೊದಲ ಹೆಸರೇ ಪವರ್ ಹಿಟ್ಟರ್ ಬ್ಯಾಟರ್ ಆಗಿರುವಂತ ಟಿಮ್ ಡೇವಿಡ್. ದಿ ಡೆಸಿಗ್ನೇಟೆಡ್ ಕ್ಲೋಸರ್ ಅಂತಾನೆ ಕರೆಸಿಕೊಳ್ಳುವಂತ ಡೇವಿಡ್ ಡೇಂಜರಸ್ ಬ್ಯಾಟರ್. ಡೆತ್ ಓವರ್ಗಳಲ್ಲಿ ಬಿಗ್ ಹಿಟ್ಗಳೇ ಇವರ ಪ್ಲಸ್ ಪಾಯಿಂಟ್. ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಆಟಗಾರ. ಇನ್ನು ಕೃಣಾಲ್ ಪಾಂಡ್ಯ ಕೂಡ ಒನ್ ಆಫ್ ದಿ ಬೆಸ್ಟ್ ಫಿನಿಷರ್. ಹಾರ್ದಿಕ್ ಪಾಂಡ್ಯರಂತೆಯೇ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಸಾಮರ್ಥ್ಯ ಇವರಲ್ಲಿದೆ. ಪ್ರಸ್ತುತ ವಿಜಯ್ ಹಜಾರೆಯಲ್ಲಿ ಅರ್ಧ ಶತಕ ಬಾರಿಸಿ ಸದ್ದು ಮಾಡ್ತಿದ್ದಾರೆ. ಸೊ 7ನೇ ಸ್ಲಾಟ್ ನಲ್ಲಿ ಕೃಣಾಲ್ ಆಡ್ತಾರೆ. ನೆಕ್ಸ್ಟ್ 8ನೇ ಕ್ರಮಾಂಕದಲ್ಲಿ ರೊಮಾರಿಯೋ ಶೆಫರ್ಡ್ ಬರ್ತಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಶೆಫರ್ಡ್ ಸ್ಕಿಲ್ ಅದ್ಭುತವಾಗಿದೆ. ಕಳೆದ ವರ್ಷ CSK ವಿರುದ್ಧ ಶೆಫರ್ಡ್ ವೇಗದ ಅರ್ಧ ಶತಕವೇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಂಡ್ ಕಳೆದ IPL ಫೈನಲ್ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರನ್ನ ಜಸ್ಟ್ 1 ರನ್ಗೆ ಔಟ್ ಮಾಡಿ ಟ್ರೋಫಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಶೆಫರ್ಡ್ ಶಕ್ತಿ ಹೆಚ್ಚಿಸುತ್ತೆ. ನೆಕ್ಸ್ಟ್ ಟಾಪ್ 1 ನಿಂದ ಹಿಡಿದು 8ನೇ ಸ್ಲಾಟ್ ವರೆಗೂ ಕೂಡ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಆನಂತರ ಬೌಲಿಂಗ್ ಅಂತ ಬಂದಾಗ ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಹಾಗೆ ಜೋಶ್ ಹೇಜಲ್ವುಡ್ ಆಡುವಂತ ಸಾಧ್ಯತೆಗಳಿವೆ. ಕಳೆದ ಆವೃತ್ತಿಯಲ್ಲಿ ಈ ಮೂವರು ಕೂಡ ತಮ್ಮ ವೇಗದ ಬೌಲಿಂಗ್ ದಾಳಿ ಮೂಲಕವೇ ಎದುರಾಳಿ ಪಡೆಯನ್ನ ಕಟ್ಟಿ ಹಾಕ್ತಾ ಇದ್ರು. ಸೊ ನ್ಯೂ ಬಾಲ್ ಇರಲಿ ಅಥವಾ ಡೆತ್ ಓವರ್ಗಳಲ್ಲಿ ಇವರ ಇಂಪ್ಯಾಕ್ಟ್ ತುಂಬಾನೇ ಇರುತ್ತೆ. ಸೊ ಈ ಆವೃತ್ತಿಯಲ್ಲೂ ಅಂದ್ರೆ 19ನೇ ಆವೃತ್ತಿಯಲ್ಲೂ ಕೂಡ ಇವರೇ ಆಡ್ತಾರೆ.
ಆದರೆ ಇಲ್ಲಿ ಯಶ್ ದಯಾಳ್ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಯಾಕಂದ್ರೆ ಅವರ ಮೇಲೆ ಕೇಸ್ ಆಗಿರೋದ್ರಿಂದ IPL ಆಡ್ತಾರಾ ಇಲ್ವಾ ಅನ್ನುವಂಥ ಅನುಮಾನ. ಹಾಗೇನಾದ್ರೂ ಅವರನ್ನ ಬ್ಯಾನ್ ಮಾಡಿದ್ರೆ ಅಥವಾ ತಂಡದಿಂದ ಕೈ ಬಿಟ್ರೆ ಬದಲಿಯಾಗಿ ಬೇರೆ ಯಾರನ್ನಾದ್ರೂ ಕೂಡ ಖರೀದಿ ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಇದಿಷ್ಟು 2026ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇಯಿಂಗ್ 11. ಅಂದ್ರೆ ಆಲ್ಮೋಸ್ಟ್ ಚಾಂಪಿಯನ್ ತಂಡವನ್ನೇ ಕಣಕ್ಕಿಳಿಸೋದು ಪಕ್ಕ ಇದೆ. ಅಂದ್ರೆ ಕಳೆದ ವರ್ಷ ಆಡಿರುವಂತ ಈ ಮೇಲಿನ ಎಲ್ಲಾ ಪ್ಲೇಯರ್ಗಳು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಹೀಗಾಗಿ ಈ ಸಲ ಪ್ಲೇಯಿಂಗ್ 11ನಲ್ಲಿ ಹೆಚ್ಚಿನ ಚೇಂಜಸ್ ಅಂತ ಏನು ಇರೋದಿಲ್ಲ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ RCBಯ ಪ್ಲೇಯಿಂಗ್ 11 ಹೇಗಿರಬೇಕು? ನಂಬರ್ 3ನಲ್ಲಿ ದೇವದತ್ ಪಡಿಕ್ಕಲ್ ಹಾಗೆ ವೆಂಕಟೇಶ್ ಅಯ್ಯರ್ ಅಂತ ಬಂದಾಗ ಯಾರನ್ನ ಆಡಿಸಿದ್ರೆ ಬೆಸ್ಟ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.